ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣ ಐ ವಿಟ್ನೆಸ್ಗಾಗಿ ತಲೆ ಕೆಡಿಸಿಕೊಂಡ್ಬಿಟ್ಟಿದ್ದಾರೆ 3 ರಾಜ್ಯದ ಪೊಲೀಸರು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೇನರ್ನಲ್ಲಿದ್ದ 400 ಕೋಟಿ ರೂಪಾಯಿ ದರೋಡೆ ಆಗಿರೋದು. ಗೋವಾದ ಯಾವ ಸ್ಥಳದಲ್ಲಿ ಕಂಟೇನರ್ಗೆ ಹಣ ತುಂಬಲಾಯಿತು ಇದು ಪ್ರಶ್ನೆ ಇರೋದು. ಇಲ್ಲಿ ಒಂದಷ್ಟು ಗೊಂದಲ ಅನ್ನೋದಿದೆ. ತಲೆಗೆ ಹುಳ ಬಿಟ್ಕೊಳ್ಳೋ ಪರಿಸ್ಥಿತಿ ಇದ್ದಾರೆ 3 ರಾಜ್ಯದ ಪೊಲೀಸರು. ಗೋವಾದ ಯಾವ ಪ್ಲೇಸಲ್ಲಿ ಕಂಟೇನರ್ಗೆ ಹಣ ತುಂಬಿದ್ರು, ಯಾವ ಮಾರ್ಗವಾಗಿ ಕಂಟೇನರ್ಗಳು ಚೋರ್ಲಾ ಘಾಟ್ ಪ್ರವೇಶಿಸ್ತು, ಚೋರ್ಲಾ ಘಾಟ್ನ ಎಲ್ಲಿ ಕಂಟೇನರ್ಗಳ ಹೈಜಾಕ್ ಆದ್ವು ಅನ್ನೋದು ಕೂಡ ಪ್ರಶ್ನೆ. ಒಂದು ಸಿನಿಮಾ ರೀತಿಯಲ್ಲಿ ಇದೆ ನೋಡಿ ಈ ಪ್ರಕರಣ. ಆ ಕಂಟೇನರ್ನ ವಾಹನದ ನಂಬರು, ಅವುಗಳ ಓನರು ಯಾರು, ಹಣ ತುಂಬಿದ್ದನ್ನ ನೋಡಿದವರು ಯಾರು ಅನ್ನೋದೇ ಪೊಲೀಸರಿಗೆ ಈಗ ಪ್ರಶ್ನೆ. ಇದು ಈ ಸಸ್ಪೆನ್ಸ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿ ವೆಬ್ ಸೀರೀಸ್ ಇರುತ್ತಲ್ಲ ಹಂಗೆ ಅನಿಸ್ತಾ ಇದೆ ಅಲ್ಲ. ಸಾಕಷ್ಟು ಪ್ರಶ್ನೆಗಳಿದೆ, ಅದಕ್ಕೆಲ್ಲದಕ್ಕೂ ಉತ್ತರ ಬೇಕಲ್ಲ. ತನಿಖೆ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಇದೆಲ್ಲದಕ್ಕೂ ಉತ್ತರ ಬೇಕು. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ಗೆ ಹಣ ತುಂಬಿದ್ರು, ಅಷ್ಟು ಹಣವನ್ನು ತುಂಬಿದ್ದು ಎಲ್ಲಿ, ಸಮಯಾವಕಾಶ ಬೇಕಲ್ಲ, ಯಾರಾದರೂ ನೋಡಿರ್ಬೇಕಲ್ಲ ಅದನ್ನು, ಅದಕ್ಕೆ ಅಂತ ಒಂದು ಸೂಕ್ತ ಪ್ಲೇಸ್ ಇರಬೇಕಲ್ಲ, ಎಲ್ಲಿ ಅದು, ಯಾವ ಮಾರ್ಗವಾಗಿ ಕಂಟೈನರ್ಗಳು ಚೋರ್ಲಾ ಘಾಟ್ಗೆ ಹೋಯ್ತು, ಹೆಂಗೋ ಒಂದು ಕನೆಕ್ಟ್ ಆಗಬೇಕಲ್ಲ. ಎಲ್ಲ ಕಡೆಯಲ್ಲೂ CC ಕ್ಯಾಮ್ರಾಗಳು ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಕನ್ಫ್ಯೂಷನ್ಸು. ಚೋರ್ಲಾ ಘಾಟ್ನ ಎಲ್ಲಿ ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ರು ಅಂದರೆ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಇಲ್ಲಿ ಯಾರಿಗೂ ಕಾಣಲ್ಲ, ಇಲ್ಲಿ ಯಾರಿಗೂ ಗೊತ್ತಾಗಲ್ಲ, ಹೆಂಗೆ ಸಾಧ್ಯ? ಕಂಟೈನರ್ಗಳನ್ನ ಹೈಜಾಕ್ ಮಾಡೋದು ಹೆಂಗೆ ಸಾಧ್ಯ? ಆ ಕಂಟೈನರ್ ವಾಹನದ ನಂಬರ್ ಏನು, ಅದ್ರದ್ದು ಓನರ್ ಯಾರು, ಹಣ ತುಂಬಿದ್ದನ್ನು ಯಾರಾದರೂ ನೋಡಿರ್ಬೇಕವಲ್ಲ, ಯಾರಾದರೂ ನೋಡಿರ್ತಾರಲ್ಲ, ಓಡಾಡ್ತಾ ಇರ್ತಾರೆ ಅಂತ ಅಂದರೆ ಹಂಗೆ ನೋಡಿದವ್ರು ಯಾರು, ಐ ವಿಟ್ನೆಸ್ ಯಾರು? ಪೊಲೀಸರಿಗೆ ಇದೆಲ್ಲವೂ ಕೂಡ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಸೊ ಕಿಡ್ನಾಪ್ ಆಗಿದ್ದ ಸಂದೀಪ್ ಪಾಟೀಲ್ ದರೋಡೆ ಕಣ್ಣಾರೆ ನೋಡಿಲ್ಲ, ನಾನು ನೋಡಿಲ್ಲ ಅಂತ ಅಂದಿದ್ದಾರೆ. ಕಿಡ್ನಾಪ್ ಮಾಡಿದವರು ಹೇಳಿದ್ದನ್ನೇ ದೂರಿನಲ್ಲಿ ದಾಖಲು ಮಾಡಲಾಗಿದೆ. ಸೊ ಕಿಂಗ್ ಪಿನ್ ಕಿಶೋರ್ ಸಾಳ್ವೆ ಬಗ್ಗೆ ಸಾಕ್ಷಿ ಸಂಗ್ರಹಿಸ್ತಾ ಇರುವಂಥದ್ದು SIT. ಮತ್ತೊಂದು ಕಡೆ ಅರೆಸ್ಟ್ ಆಗಿರುವ ಆರೋಪಿಗಳ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಈವರೆಗೂ ಮಹಾರಾಷ್ಟ್ರ SITಗೆ ಸಿಗದ ದರೋಡೆಯ ಐ ವಿಟ್ನೆಸ್ ಸುಳಿವು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣ ಒಂಥರ ಸಿನಿಮೆಯ ರೀತಿಯಲ್ಲಿದೆ, ಇನ್ವೆಸ್ಟಿಗೇಷನ್ ಎಲ್ಲ ನಡಿಬೇಕು ಅಂತ ಅಂದರೆ ಸಾಕಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ಅನುಮಾನಗಳಿಗಿದೆ, ಏನೆಲ್ಲ ಗೊಂದಲಗಳು, ಯಾವೆಲ್ಲ ಸವಾಲುಗಳಿಗೆ ಎದುರಾಗ್ತಾ ಇದೆ, ಇಲ್ಲಿವರೆಗೂ ಸಿಕ್ಕಿರುವಂಥ ಮೇನ್ ಲೀಡ್ ಏನು ಅಂತ. ನೀತಿ ಏನು ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳಲ್ಲಿ ಬರ್ತಕ್ಕಂಥ ಏನು ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿರ್ತಕ್ಕಂಥ ಪ್ರಕರಣ ಏನಿದೆ, ಆ ಪ್ರಕರಣದ ತನಿಖೆ ಈಗ ಮಹಾರಾಷ್ಟ್ರದ SIT ತೀವ್ರಗೊಳಿಸಿದೆ ಅಂತ ಹೇಳ್ಬೋದು. ಒಂದು ಅಂಶದಲ್ಲಿ ಏನು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರಿಗೆ ಕಾಡ್ತಾ ಇದೆ ಏನಂದ್ರೆ, ಈ ಒಂದು 400 ಕೋಟಿ ರೂಪಾಯಿ ಮಿಸ್ಸಿಂಗ್ ಆಗಿದೆ, ಏನಾಗಿದೆ 400 ಕೋಟಿ ರೂಪಾಯಿ ದರೋಡೆ ಆಗಿದೆ, ಇದರ ಐ ವಿಟ್ನೆಸ್ ಯಾರು ಅನ್ನೋಂತ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಂದೀಪ್ ಪಾಟೀಲ್ ಹೇಳಿದಂತ ಹೇಳಿಕೆಯನ್ನ ಆಧರಿಸಿ ಮಾತ್ರ ಈಗ ತನಿಖೆಯನ್ನ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದ SIT ಏನಿದೆ, ಆ ಒಂದು SIT ಈಗ ಕಿಡ್ನಾಪ್ ಪ್ರಕರಣದಲ್ಲಿ ಈಗ 6 ಜನ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು ನೀತಿ. 6 ಜನ ಪ್ರಮುಖ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ನೀತಿ. ಯಾಕಂದ್ರೆ ಪ್ರಮುಖವಾಗಿ 6 ಜನ ಆರೋಪಿಗಳೆಲ್ಲ ಇರ್ತಕ್ಕಂಥ ಜಯೇಶ್ ಕದಮ್ ಆಗಿರ್ಬೋದು, ವಿಶಾಲ್ ನಾಯ್ಡು ಆಗಿರ್ಬೋದು, ಸುನೀಲ್ ದಮಾಲ್ ಆಗಿರ್ಬೋದು, ವಿರಾಟ್ ಗಾಂಧಿ ಆಗಿರ್ಬೋದು, ಜನಾರ್ದನ್ ದಾಯಿಗುಡೆ ಆಗಿರ್ಬೋದು ಮತ್ತು ಸೈಯದ್ ಅಜರ್ ಎನ್ನುವಂತ ಒಂದು 6 ಜನ ಅಂತಾನು ಗುರುತಿಸಲಾಗಿದೆ. ಇವು 6 ಜನರನ್ನ ಪ್ರತ್ಯೇಕವಾಗಿ ಒಂದು SIT ತಂಡ ನಿರಂತರವಾಗಿ ಒಂದು ವಿಚಾರಣೆ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಶಾಲ್ ನಾಯ್ಡು, ವಿರಾಟ್ ಗಾಂಧಿ ಮತ್ತು ಏನು ಜನಾರ್ದನ್ ಅನ್ನೋದ್ರಿಂದ ಇವರನ್ನ ಏನು ತೀವ್ರವಾಗಿ ಒಂದು ವಿಚಾರಣೆ ನಡೆಸಲಾಗ್ತಾ ಇದೆ. ಇಲ್ಲಿ ಒಂದು ಅಂಶ ಏನು ಮಹಾರಾಷ್ಟ್ರದ SIT ಪೊಲೀಸ್ ಗಮನಕ್ಕೆ ಬರ್ಬೇಕಾಗಿದೆ ಏನಂದ್ರೆ, ಮೊದಲಿಗೆ ನಾಸಿಕ್ನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ದಾಖಲಾಗುತ್ತೆ. ಕಿಡ್ನಾಪ್ ಪ್ರಕರಣದಲ್ಲಿ 400 ಕೋಟಿ ರೂಪಾಯಿ ಏನು ಕಂಟೈನರ್ ಸಾಗಾಟ ವಿಚಾರವಾಗಿ ಮತ್ತು ದರೋಡೆ ಆಗಿರ್ತಕ್ಕಂಥ ವಿಚಾರವಾಗಿ ನನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋ ಅಂಶದಲ್ಲಿ ಬೆಳಕಿಗೆ ಬರುತ್ತೆ. ಈಗ ಕಿಡ್ನಾಪ್ ಪ್ರಕರಣದಲ್ಲಿ ಈಗ ಕಿಶೋರ್ ಸಾಳ್ವೆ ಏನಿದೆ, ಕಿಶೋರ್ ಸಾಳ್ವೆಯ ಆ ಸಹಚರ ಏನಿದೆ, ಸಹಚರನ ಇಲ್ಲಿ ಏನು ಪ್ರಮುಖವಾಗಿ ಮಹಾರಾಷ್ಟ್ರದ SIT ಈಗ ಅರೆಸ್ಟ್ ಮಾಡಿ ತನಿಖೆ ನಡೆಸ್ತಾ ಇದೆ. ನಿನ್ನೆ ಅಷ್ಟೇ ಏನು ಇಬ್ಬರು ಕಂಟೈನರ್ ಚಾಲಕರನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಕೇಳಿ ಬಂದು, ಆದ್ರೆ SIT ಎಲ್ಲಿಯೂ ಕೂಡ ಅದನ್ನು ಇನ್ನೂ ಖಚಿತಗೊಳಿಸುವಂತ ಕೆಲಸವನ್ನು ಮಾಡಿಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಮ್ಟನ್ಸ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಲಾಗ್ತಾ ಇದೆ. ಅರೆಸ್ಟ್ ಆಗಿರ್ತಕ್ಕಂಥ ಆರೋಪಿಗಳು ಕಳೆದ 3-4 ತಿಂಗಳಿಂದ ಯಾರೊಂದಿಗೆ ಈ ಒಂದು ಸಂಪರ್ಕದಲ್ಲಿದ್ರು, ನಿರಂತರವಾಗಿ ಯಾರ ಜೊತೆ ಮಾತನಾಡಿದ್ರು, ಎಲ್ಲೆಲ್ಲಿ ಓಡಾಟ ನಡೆಸಿದ್ದಾರೆ ಅನ್ನೋಂತ ಒಂದು ಮಾಹಿತಿ ಕಲೆ ಹಾಕುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾದಂತಹ ಅಂಶ ಏನಂದ್ರೆ ನೀತಿ, 400 ಕೋಟಿ ರೂಪಾಯಿ
ದರೋಡೆ ಆಗಿದೆ ಅಂದ್ರೆ ಆ ದರೋಡೆ ಆಗಿರ್ತಕ್ಕಂಥ ಕಂಟೈನರ್ ಗಳು ಎಲ್ಲಿಂದ ಏನು ಲೋಡಿಂಗ್ ಅದು, ಆ ಕಂಟೈನರ್ ನ ನಂಬರ್ಗಳೇನು, ಕಂಟೈನರ್ ಮಾಲೀಕರು ಯಾರು, ಕಂಟೈನರ್ ಅವ ಚಾಲಕರು ಯಾರು, ಇಂತ 400 ಕೋಟಿ ರೂಪಾಯಿ ಹಣವನ್ನ ಕೇವಲ ಕಂಟೈನರ್ ಬಳಸಿ ಹಾಗೆ ಕಳಿಸ್ಕೊಡ್ಲಾಗತ್ತಾ? ಅದಕ್ಕೆ ಹಿಂದೆ ಮುಂದೆ ಅನ್ನೋಂತ ಏನು ಈ ಹಣ ಸಾಗಾಟ ಮಾಡುವಂತ ಕದಿಮೆ ಏನಿದ್ರೆ ಆ ಒಂದು ಕಂಟೈನರ್ ಗಳನ್ನು ಕೂಡ ವಾಶ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಚೋರ್ಲಾ ಘಾಟ್ ನಲ್ಲಿ ಎಲ್ಲಿ ಈ ಒಂದು ಕಂಟೈನರ್ ಗಳು ಏನೋ ರಾಬರಿ ಅದು? ಯಾಕಂದ್ರೆ ಚೋರ್ಲಾ ಘಾಟ್ ಹೀಗಿದೆ ನೀತಿ, ಯಾಕಂದ್ರೆ ಅಲ್ಲಿ ಚೋರ್ಲಾ ಘಾಟ್ ನಲ್ಲಿ ಯಾವುದೇ ಕಾರಣಕ್ಕೂ ಕಂಟೈನರ್ ಗಳನ್ನ ಏನು ಟರ್ನ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳೇನಿಲ್ಲ. ಅಂದ್ರೆ ಗೋವಾದಿಂದ ಹೊರಟಂತ ಕಂಟೈನರ್ಗಳು ಯಾವುದೋ ಒಂದು ಚೆಕ್ ಪೋಸ್ಟ್ ನಲ್ಲಿ ಬಂದಂತ ಸಂದರ್ಭದಲ್ಲಿ, ಅದು ಕರ್ನಾಟಕ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಆಗಿರ್ಬೋದು ಅಥವಾ ಗೋವಾ ಮತ್ತು ಕರ್ನಾಟಕ ಚೆಕ್ ಪೋಸ್ಟ್ ಆಗಿರ್ಬೋದು, ಅಲ್ಲಿ ಮಾತ್ರ ಕಂಟೈನರ್ಗಳು ಮರಳಿ ವಾಪಸ್ ಗೋವಾಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಹೊರತಾಗಿ ಎಲ್ಲಿ ಕೂಡ ಒಂದು ಘಾಟ್ ನಲ್ಲಿ ಆ ಕಂಟೈನರ್ಗಳು ರಿವರ್ಸ್ ತೆಗೆದುಕೊಳ್ಳೋದಕ್ಕಾಗಲಿ ಆಗಿರ್ಬೋದು, ಆ ರೀತಿಯ ಒಂದು ತಿಕ್ಕಾದ ಒಂದು ರಸ್ತೆ ಇರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ನಿರಂತರ ವಾಹನಗಳ ಓಡಾಟ ಇರ್ತವೆ. ಈ ಎಲ್ಲಾ ಅಂಶಗಳು ಕೂಡ ಈಗ ಏನು ಪ್ರಮುಖವಾಗಿ ಪೊಲೀಸರನ್ನು ಕಾಡ್ತಾ ಇದಾವೆ. ಈಗ ಏನು ಅರೆಸ್ಟ್ ಆಗಿರ್ತಕ್ಕಂಥ 6 ಜನ ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ನೀತಿ. ಇದು ಒಂದ್ ಭಾಗ ಆದ್ರೆ, ಮತ್ತೊಂದ್ ಕಡೆ SIT ಪೊಲೀಸರಿಗೆ ಏನು ನಿರಂತರವಾಗಿ ಕರ್ನಾಟಕದ ಪೊಲೀಸರು ಮತ್ತು ಗೋವಾ ಪೊಲೀಸರು ಏನು ಗೋವಾದಲ್ಲಿ ಏನು 400 ಕೋಟಿ ರೂಪಾಯಿ ಲೋಡಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಒಂದು ಐ ವಿಟ್ನೆಸ್ ಯಾರಿದ್ದಾರೆ ಅನ್ನೋ ತನಿಖೆ ಗೋವಾ ಪೊಲೀಸರು ಮಾಡ್ತಾ ಇದ್ರೆ, ಚೋರ್ಲಾ ಘಾಟ್ ನಲ್ಲಿ ಈ ಒಂದು ಕಂಟೈನರ್ ರಾಬರಿ ಆಗಿದಾವ ಅಂದ್ರೆ ಅದಕ್ಕೆ ಇರ್ತಕ್ಕಂಥ ಐ ವಿಟ್ನೆಸ್ ಗಳು ಯಾರು? ಆ ಒಂದು ಕಂಟೈನರ್ ಚಾಲಕರು ಇರ್ಬೇಕು, ಕಂಟೈನರ್ ಇದ್ದಂತವ್ರು ಇರ್ಬೇಕು, ಅಥವಾ ಹಣ ಕಳೆದುಕೊಂಡಂತವ್ರು ಹೇಳಬೇಕಾಗತ್ತೆ ಈ ಅಂಶವನ್ನ. ಈ ಒಂದು ಐ ವಿಟ್ನೆಸ್ ನ ಹುಡುಕಾಟವನ್ನ ಕರ್ನಾಟಕ ಮತ್ತು ಗೋವಾ ಪೊಲೀಸರು ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಏನು ಪ್ರಮುಖವಾಗಿ ಏನು ಮಹಾರಾಷ್ಟ್ರದ SIT ಪೊಲೀಸರಿಗೆ ಈಗ ಏನು ಕಿಡ್ನಾಪ್ ಆಗಿರ್ತಕ್ಕಂಥ ಪ್ರಕರಣ, ಕಿಡ್ನಾಪ್ ದೂರು ಕೊಟ್ಟಂತ ಸಂದೀಪ್ ಪಾಟೀಲ್ಗೂ ಮತ್ತು ಕಿಶೋರ್ ಸಾಳ್ವೆ ಮಧ್ಯೆ ಇರ್ತಕ್ಕಂಥ ಹಣಕಾಸಿನ ವ್ಯವಹಾರಗಳೇನಾದಿದ್ವಾ, ಅದರ ಜೊತೆಗೆ ಈ ಒಂದು ಏನು 400 ಕೋಟಿ ರೂಪಾಯಿ ಅಂತ ಹೇಳ್ತಾರೆ, 400 ಕೋಟಿ ರೂಪಾಯಿ ಹಣದ ಮೂಲ ಯಾವುದು, ಇದು ಯಾವ ಪ್ರಭಾವಿ ರಾಜಕಾರಣಿದು, ಇದು ಗೋವಾದಿಂದ ಮಹಾರಾಷ್ಟ್ರ ಬಂದು ಏನೋ ಒಂದು ಆಶ್ರಮಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಬ್ಬ ಆರೋಪಿ ಏನಂದ್ರೆ ರಾಜಸ್ಥಾನದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾರೆಲ್ಲ ಆರೋಪಿಗಳು ತಲೆ ಮಾಡಿಸ್ಕೊಂಡಿದ್ದಾರೋ ಆರೋಪಿಗಳು ಬಂಧನಕ್ಕೆ ಜಾಲವನ್ನು ಕೂಡ ಬೀಸಿದ್ದಾರೆ. SIT ತನ್ನದೇ ಆದಂತ ಒಂದು ಪ್ರತ್ಯೇಕ ತಂಡಗಳನ್ನು ಮಾಡಿ ಒಂದು ಕಾರ್ಯಾಚರಣೆ ನಡೆಸ್ತಾ ಇದೆ. ಜೊತೆಗೆ ಎಲ್ಲಿ ಕೂಡ SIT ತನ್ನ ತನಿಖೆಯ ಯಾವುದೇ ಅಂಶಗಳನ್ನು ಕೂಡ ಬಹಿರಂಗಪಡಿಸ್ತಾ ಇಲ್ಲ ನೀತಿ. ಇದರ ಜೊತೆಗೆ ಏನಂದ್ರೆ ಈಗಾಗಲೇ ಏನು ಕರ್ನಾಟಕ ಪೊಲೀಸರು ಕೂಡ ಒಂದು SIT ಅನ್ನು ಸಂಪರ್ಕಿಸಿ ಏನೋ ಒಂದಿಷ್ಟು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದೆ. ಅದು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ರೆ ಈಗ ಏನು SIT ಪೊಲೀಸರು ಏನು ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳಿದ್ದಾರೆ, ಆ ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳನ್ನ ವಾಪಸ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ತಾವು ಬೇಕಾದ್ರೆ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಳ್ಬಹುದು ಅನ್ನೋಂತ ಒಂದು ಏನು ಸಂದೇಶವನ್ನ SIT ಪೊಲೀಸರು ಏನು ಕರ್ನಾಟಕ ಮತ್ತು ಗೋವಾ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. ಈಗ ಮೇಲ್ನೋಟಕ್ಕೆ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣ ಆಗಿದೆಯಾ ಇಲ್ವಾ, ಆದ್ರೆ ಅದರ ಐ ವಿಟ್ನೆಸ್ ಗಳು ಯಾರು, ಅವರನ್ನ ಪತ್ತೆ ಹಚ್ಚಿದಾಗ ಮಾತ್ರ ಇಡೀ ಒಂದು ಪ್ರಕರಣದ ಮೂಲ ಏನು ಬೇಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ಒಂದ್ ಕಡೆ ಕಿಡ್ನಾಪ್ ಪ್ರಕರಣದಲ್ಲಿ ದಿನೇ ದಿನೇ ಆರೋಪಿಗಳನ್ನ ಬಂಧಿಸುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪಿಂಕ್ ಪಿನ್ ಆದಂತ ಏನು ಕಿಶೋರ್ ಸಾಳ್ವೆ ಇದ್ದಾನೆ, ಆತನನ್ನು ಕೂಡ ಒಂದು ಬಂಧಿಸೋದಕ್ಕೆ ಎಲ್ಲ ರೀತಿಯ ಜಾಲವನ್ನು ಬೀಸಿದ್ದಾರೆ. ಇನ್ನೂವರೆಗೂ ಕೂಡ SIT ಪೊಲೀಸರ ಕೈಗೆ ಆತ ತಗಲಾಕೊಂಡಿಲ್ಲ. ಆತ ಸಿಕ್ಕಿಕೊಂಡ ಬಳಿಕ ಈ ಹಣದ ಮೂಲ ಯಾವುದು, ಈ ಹಣದ ಪ್ರಭಾವಿ ರಾಜಕಾರಣಿ ಯಾರು, ಎಲ್ಲಾ ಅಂಶಗಳು ಗೊತ್ತಾಗುತ್ತೆ ಅಂತ ಹೇಳ್ಬೋದು ನೀತಿ. ಸದ್ಯಕ್ಕೆ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಇದೆ. ಆ ಪ್ರಕರಣ 3 ರಾಜ್ಯಗಳ ಪೊಲೀಸರಿಗೆ ಐ ವಿಟ್ನೆಸ್ ಹುಡುಕಾಟ ಮಾಡುವುದೇ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ.